ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಡಿಸೆಂಬರ್ ಅಂತ ಹೇಳಿದ್ರೇ ಒಂದು ಡಿವೋಷ್ನಲ್ ಮಂತ್ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಡಿಸೆಂಬರ್ ತಿಂಗಳಲ್ಲಿ ನಾವು ಓಂ ಶಕ್ತಿ ಮಾಲೆನ ಹಾಕ್ಕೊಳ್ತೀವಿ. ಈ ವರ್ಷ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ಲ ಆಲ್ಮೋಸ್ಟ್ ಮಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀವಿ. ಈ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಾವು ಓಂ ಶಕ್ತಿ ಕಳಶ ಪೂಜೆನ ಹೇಗೆ ಮಾಡಬೇಕು, ಆಮೇಲಿಂದ ನಾವು ಇರುಮುಡಿ ಮಾಲೆಗಳನ್ನ ಹೇಗೆ ನಾವು ಶುದ್ಧೀಕರಣ ಮಾಡ್ಕೋಬೇಕು, ಮತ್ತು ಗುರುಶಕ್ತಿಗಳಿಗೆ ಹೇಗೆ ಮಾಲೆನ ಹಾಕ್ತಾರೆ, ಮತ್ತು ತಾಯಿಯ ಹಿನ್ನೆಲೆ ಏನಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಅದಾದ ಮೇಲೆ ಕಳಶ ಕೂರಿಸ್ಕೊಳ್ಳೋದಕ್ಕೆ ದಾರದುಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಬಿಳಿ ಕಲರ್ದು ದಾರದುಂಡೆ ಇದ್ದರೆ ಅದಕ್ಕೆ ಅರಿಶಿನ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ನನ್ನ ಹತ್ರ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅದನ್ನು ನಾನು ಅರಿಶಿನ ನೀರಲ್ಲಿ ತೊಳೆದು ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ಕಳಶದ ಚೊಂಬಿಗೆ ನಾನು ಅದನ್ನು ದೂರನೇ ಸುತ್ಕೊಳ್ತಿದ್ದೀನಿ. ನಿಮಗೆ ಬೇಕಾಗಿದ್ದರೆ ನೀವು ಹತ್ತತ್ರಕ್ಕೂ ಸೇರಿಸಿ ನೀವು ಸುತ್ಕೋಬೋದು. ನಾವು ಕಳಶಕ್ಕೆ ಇದೇ ಥರನೇ ಸುತ್ಕೋಬೇಕಾ ಅಂತ ಹೇಳಿದ್ರೆ ವಿಶೇಷ ದಿನಗಳಲ್ಲಿ, ಈಗ ನಾವು ಮಾಲೆ ಹಾಕ್ಕೊಂಡಾಗಿರ್ಬೋದು, ಮನೆಯಲ್ಲಿ ಹಬ್ಬ ಹರಿದಿನಗಳಿರುವಾಗ ಅಥವಾ ಪೂಜೆಗಳಿರುವಾಗ ನಾವು ಈ ಥರ ಸುತ್ತಕೊಂಡ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ನೆಕ್ಸ್ಟು ಕಳಶದ ತೆಂಗಿನಕಾಯಿನ ನಾನು ಅರಿಶಿನದ ನೀರಲ್ಲಿ ತೊಳೆದು ಅದಕ್ಕೆ ಅರಿಶಿನ ಹಚ್ಚಿ ರೆಡಿ ಮಾಡ್ಕೊತೀನಿ. ಅದಾದಮೇಲೆ ಬಟ್ಟಿಡೋದಕ್ಕೆ ನಾನು ಅರಿಶಿನಕ್ಕೆ ಚಂದನದ ಉಂಡೆಗಳು ಸಿಗುತ್ತೆ, ಸೊ ಅದನ್ನು ಸೇರಿಸ್ಕೊಂಡು ನಾನು ಕಲಿಸ್ಕೊತೀನಿ. ತುಂಬ ನೀರಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾರ್ಮಲಾಗಿ ನಾವು ಲಕ್ಷ್ಮೀ ಕಳಶ ಕೂಡಿಸ್ಕೋತೀವಿ. ನಾವು ಮಾಲೆ ಹಾಕಿದಾಗ ಮಾತ್ರ ನಾವು ಓಂ ಶಕ್ತಿ ಕಳಶನ ಕೂರಿಸ್ಕೊಳ್ತೀವಿ. ಅದಕ್ಕೆ ನಾವು ಹೇಗೆ ಬಟ್ಟೆ ಇಡ್ತೀವಿ ಅಂತ ಹೇಳಿದ್ರೆ, ಸೊ ಮುಂದೆ 3 ಬಟ್ಟು, ಎಡಗಡೆ 1, ಬಲಗಡೆ 1, ಹಿಂದೆಗಡೆ 1. ಕಳಶದ ಚೊಂಬಿಗೆ ಮುಂದೆ 2 ಬೊಟ್ಟು, ಬಲಗಡೆ 1, ಎಡಗಡೆ 1 ಮತ್ತು ಹಿಂದೆಗಡೆ 1, ಟೋಟಲ್ 11 ಬೊಟ್ಟು ಇಡ್ತೀವಿ. ಚೊಂಬಿಗೆ ತೆಂಗಿನಕಾಯಿಗೆ ಎರಡಕ್ಕೂ ಸೇರಿ. ಆಮೇಲೆ ಕಳಶದ ಚೊಂಬಿಗೆ ಅಗರಬತ್ತಿ ತೊಗೊಂಡು ಈ ಥರ ಕೈ ಮುಚ್ಚಿ ಅಗರಬತ್ತಿ ಒಳಗಡೆ ಇಟ್ಕೊಂಡು 1 ನಿಮಿಷ ಸಂಕಲ್ಪ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಚೊಂಬಿಗೆ ನೀರನ್ನು ಹಾಕಬೇಕು. ನೀರನ್ನು ಪೂರ್ತಿಯಾಗಿ ಹಾಕಬಾರ್ದು, ಮುಕ್ಕಾಲು ಭಾಗದವರೆಗೂ ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಅರಿಶಿನ, ಕುಂಕುಮ, 1 ಗೋಲ್ಡ್ ಕಾಯಿನ್ ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ಳಿ. ಕಳಶಕ್ಕೆ 5 ಎಲೆ ಚೆನ್ನಾಗಿರೋದು, ಕಿತ್ತೋಗದೇ ಇರೋ ಥರದ್ದು, ಎಲ್ಲೂ ಮಧ್ಯದಲ್ಲಿ ಹರಿದೋಗದೇ ಇರೋಂತಹ ಎಲೆಗಳೊಂದು 5 ತಗೊಳ್ಳಿ. ಅದಾದಮೇಲೆ ಮಾವಿನ ಎಲೆನೂ ಇಡಬಹುದು 4. ನಮಗೆ ಮಾವಿನ ಎಲೆ ಸಿಗಲಿಲ್ಲ, ಸೊ ನಮ್ಮ ಹತ್ರ ಬೇವಿನ ಸೊಪ್ಪಿತ್ತು, ಸೊ ಬೇವಿನ ಸೊಪ್ಪನ್ನೇ ಇಟ್ವಿ ನಾವು. ಬೇವಿನ ಸೊಪ್ಪನ್ನು ವಿಶೇಷತೆ ಏನಪ್ಪ, ಅದು ಓಂ ಶಕ್ತಿಗೆ ಯಾಕೆ ಜಾಸ್ತಿ ಬಳಸ್ತಾರೆ ಅಂತ ಹೇಳಿದ್ರೆ, ಸುಮಾರು ವರ್ಷಗಳ ಹಿಂದೆ ಆ ಹಳ್ಳಿಯಲ್ಲಿ ತುಂಬ ಅಂದರೆ ತುಂಬ ಬೇವಿನ ಮರಗಳಿತ್ತಂತೆ. ಆದರೆ ವಿಶೇಷವಾಗಿ ಒಂದು ಬೇವಿನ ಮರದಲ್ಲಿ ಸಿಹಿಯಾದ ಹಾಲಿನಂತೆ ಒಂದು ಮಕರಂದ ಬರ್ತಿತ್ತು ಅಂತ ಹೇಳ್ತಿರ್ತಾರೆ. ಅದನ್ನು ಯಾರಾದರೂ ಸೇವಿಸಿದ್ರೆ ಅವ್ರಿಗೆ ಎಂಥದ್ದೇ ರೋಗ ಇದ್ರೂ ಪರಿಹಾರ ಆಗತ್ತೆ, ಎಲ್ಲನೂ ಕಡಿಮೆ ಆಗಿಬಿಡತ್ತೆ ಅಂತ ನಂಬಿ ಆ ಬೇವಿನ ಮರನ ತುಂಬ ಜೋಪಾನವಾಗಿ ಆ ಹಳ್ಳಿ ಜನಗಳು ಎಲ್ಲರೂ ಕಾಪಾಡ್ಕೊಂಡಿರ್ತಾರೆ. ಆದರೆ ಒಂದು ಚಂಡಮಾರುತದಲ್ಲಿ ಆ ಬೇವಿನ ಮರ ಬುಡದ ಸಮೇತ ಉರುಳೋಗಿರತ್ತಂತೆ. ಆ ಮರದ ಬುಡದಲ್ಲಿ ಒಂದು ಲಿಂಗದ ರೀತಿಯಲ್ಲಿ ಒಂದು ಕಲ್ಲು ಉದ್ಭವವಾಗಿರುತ್ತಂತೆ. ಅದೇ ಓಂ ಶಕ್ತಿ ತಾಯಿ ಅಂತ ಪೂಜೆ ಮಾಡ್ತೀವಿ. ಅದನ್ನು ಸ್ವಯಂಭೂ ಅಂತಲೂ ಕರಿತೀವಿ. ಈಗ ನಾವು ಓಂ ಶಕ್ತಿ ತಾಯಿ ಮೇಲ್ಮರುವತ್ತೂರಲ್ಲಿ ಹೋಗಿ ನೋಡಿದಾಗ ತಾಯಿ ಮುಂದೆ ಇರತ್ತಲ್ವ ಒಂದು ಚಿಕ್ಕ ಲಿಂಗದ ರೀತಿಯಲ್ಲಿ, ಅದೇ ಸ್ವಯಂಭೂ ಅಂತ. ಇದೇ ಓಂ ಶಕ್ತಿ ತಾಯಿಯ ಹಿನ್ನೆಲೆ ಕೂಡ. ನೀವು ಈ ಥರ ಕೆಂಪು ಬ್ಲೌಸ್ನೂ ಕೂಡ ಕಟ್ಕೋಬೋದು ಕಳಶಕ್ಕೆ. ನೀವು ಪ್ರತಿದಿನಾನೂ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಈ ಥರ 3 ಫೋಟೋ ಇಟ್ಟು ಪೂಜೆ ಮಾಡಬೇಕು. ಮೊದಲನೇದಾಗಿ ಅಡಿಗಳಾರಮ್ಮ ಅವರ ಫೋಟೋನ ಸಿಂಗಲ್ ಆಗಿರುತ್ತಲ್ವ, ಆ ಫೋಟೋನ ಇಟ್ಕೋಬೇಕು. ನೆಕ್ಸ್ಟು ತಾಯಿ ಇರುವಂತಹ ಫೋಟೋನ, ನೆಕ್ಸ್ಟು ಅಡಿಗಳಾರಮ್ಮ ಅವರ ಪಾದದ ಫೋಟೋನ ಇಟ್ಟು ಪೂಜೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದೇ ಸಿಂಗಲ್ ಫೋಟೋ ಇಡಬಹುದು ನೀವು, ಆದರೆ ಅದರಲ್ಲಿ ಸ್ವಯಂಭೂ ಮತ್ತು ಅಡಿಗಲಾರಮ್ಮ ಅವರು ಮತ್ತು ತಾಯಿ ಈ 3 ಇರುವಂತಹದ್ದನ್ನು ನೋಡಿ ತಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡಬಹುದು ನೀವು.
ತಾಯಿಗೆ ಎಲೆ ಮತ್ತು ಹಣ್ಣು ಹೇಗಿಡಬೇಕಂದ್ರೆ, ತಾಯಿ ಬಲಗಡೆಗೆ ಬರೋ ಥರ ತೊಟ್ಟನ್ನ ಮುರಿದು ಇಡಬೇಕು. 2 ಬಾಳೆಹಣ್ಣು, 1 ನಿಂಬೆಹಣ್ಣು, 1 ಅರಿಶಿಣದ ಕೊಂಬು ಇಡಬೇಕು. ಅದಾದಮೇಲೆ ತಾಯಿಗೆ ನೈವೇದ್ಯ ರೀತಿಯಲ್ಲಿ 3 ರೀತಿಯಾದ ನೀರನ್ನು ಇಡಬೇಕು. 1 ಬೆಲ್ಲದ ನೀರು, 1 ಅರಿಶಿಣದ ನೀರು, 1 ಹಾಲು. ಈ 3ಅನ್ನೂ ದೇವರಿಗೆ ಕಡ್ಡಾಯವಾಗಿ ಇಟ್ಕೋಬೇಕು ನೀವು. ನಂತರ ನೀವು ಸಿಹಿ ಪೊಂಗಲ್ ಕೂಡ ನೈವೇದ್ಯಕ್ಕೆ ಇಟ್ಕೋಬಹುದು. ಅದಾದಮೇಲೆ ದೇವಿಗೆ ದೃಷ್ಟಿ ಹೇಗೆ ತೆಗಿಬೇಕಂದ್ರೆ, ನಿಂಬೆ ಹಣ್ಣನ್ನು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ನಾವು ಕುಂಕುಮನ ತುಂಬ್ಕೋಬೇಕು. ಪೂಜೆನ ಪ್ರಾರಂಭ ಮಾಡೋಕ್ಕೆ ಮುಂಚೆ ದೇವಿಗೆ ಒಂದು ದೃಷ್ಟಿ ತೆಗೆದು ಹಾಕಿ ಆಮೇಲೆ ನಾವು ಪೂಜೆನ ಪ್ರಾರಂಭ ಮಾಡಬೇಕು. ನೀವು ತಾಯಿಗೆ ತೆಂಗಿನಕಾಯಿ ಒಡೆದ್ರೆ 2 ಕಡೆ ಇಡ್ತೀರಲ್ವ, ಈ ಥರ ಅರ್ಧ ಅರ್ಧ, ಅದರಲ್ಲಿ ಬಲಗಡೆ ಇರೋ ಭಾಗಕ್ಕೆ 1 ನಿಂಬೆ ಹಣ್ಣನ್ನು ಇಡಬೇಕು ತಾಯಿ ಪೂಜೆ ಮಾಡುವಾಗ. ನೀವೇನಾದರೂ ಮಾಲೆ ಹಾಕ್ಕೊಳ್ತಿದ್ದೀರಾ ಅಂದರೆ ನಮ್ಮ ಬಡಿ ಬಟ್ಟೆಗಳನ್ನೂ ಸಹ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ನಾವು ಯಾವ ಉದ್ದೇಶಕ್ಕೆ ನಾವು ಮಾಲೆ ಹಾಕ್ತಿದ್ದೀವಿ ಅಂತ ಹೇಳಿ ದೇವಿ ಹತ್ರ ಕೇಳ್ಕೊಳ್ಳಿ. ನಾವು ಪೂಜೆ ಮಾಡೋ ಟೈಮಿಗೆ ಕಳಶದಿಂದ ನಮಗೆ ಹೂ ಪ್ರಸಾದ ಸಿಕ್ತು, ತುಂಬ ಖುಷಿಯಾಯಿತು, ನಾವು ಮಾಡಿರೋ ಪೂಜೆ ದೇವಿಗೆ ಸಮರ್ಪಣೆ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ತಾಯಿ 11 ದಿನಕ್ಕೆ ಮಾಲೆ ಹಾಕ್ಕೊಳ್ಳೋದಕ್ಕೆ ಹೊರಡ್ತಿದ್ದಾರೆ. ಸೊ ನಾವು ಮಾಲೆ ಶುದ್ಧೀಕರಣ ಹೇಗೆ ಮಾಡ್ಕೊಳ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಸೋಪ್ ಆಗಿರಲಿ, ಪೀತಾಂಬರ ಆಗಲಿ ಆ ಪೆಂಡೆಂಟ್ಗೆ ಹಾಕಿ ಉಜ್ಜಬೇಡಿ. ಮೊದಲನೇದಾಗಿ ವಿಭೂತಿಯಿಂದ ನಾವು ಉಜ್ಜಿ ತೊಳ್ಕೊಬೇಕು. ನೋಡಿ, ವಿಭೂತಿಯಲ್ಲಿ ನಾವು ಉಜ್ಜಿ ತೊಳೆಯುವಾಗಲೇ ಪೆಂಡೆಂಟು ಹೇಗೆ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ನಾವೊಂದು ಶುದ್ಧ ನೀರಿನಲ್ಲಿ ತೊಳೆದು ತಗೊಳ್ಳಿ. ಅದಾದಮೇಲೆ 2ನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಶ್ರೀಗಂಧದ ಪೌಡ್ರ್ ಸಿಗುತ್ತಲ್ವ, ಚಂದನ ಪೌಡ್ರು, ಅದನ್ನು ಅಷ್ಟೇ 2ನೇ ಸರಿ ಉಜ್ಜಿ ತೊಳ್ಕೊಳ್ಳಿ. ಇದಾದ ಮೇಲೆ ನಿಮಗೆ 3ನೇ ಸರಿ ಯಾವುದ್ರಲ್ಲಿ ತೊಳಿಬೇಕು ಅಂದರೆ, ಗೋಮೂತ್ರದಲ್ಲಿ ಆಗಿರಲಿ ಅಥವಾ ನಿಮ್ಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅರಿಶಿನ ನೀರು ಮಾಡಿ ಅರಿಶಿನ ನೀರಲ್ಲಿ ತೊಳೆದು ಇಟ್ಕೊಳ್ಳಿ. ನೋಡ್ತಿರಬಹುದು ನೀವು ತಾಯಿಯ ಪ್ರತಿರೂಪ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಇದಾದಮೇಲೆ ನಾವು ಮಂಡಳಿಗೆ ಮಾಲೆ ಹಾಕ್ಕೊಳ್ಳೋದಕ್ಕೆ ಹೊರಟ್ವಿ. ಅಲ್ಲಿ ದೇವಿಯ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ 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 पोट्री ओम ओम आदिशक्ति अन्वये पोट्री ओम ओम पराशक्ति बालका पोट्री ओम ओम पादमलर कविंदो पोट्री ओम ओम इच्छाशक्ति एन्नले पोट्री ओम ओम क्रियाशक्ति कुमार ओंकार आनंदिये पोट्री ओम ओम उलक नायकिये पोट्री ओम ओम उरुवक उलमले पोट्री ओम ओम उल्लमल उलमले पोट्री ओम ओम मोदले पेरुकोरले पोट्री ओम ओम उन्मय कनकोरले पोट्री ओम ओम वेलाय निंद्रवले पोट्री ओम ओम शक्ति ओम शक्ति ओम शक्ति ओम ओम शक्ति ओम शक्ति ओम शक्ति ओम ओम शक्ति ओम शक्ति ओम शक्ति ओम 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 ದೇವಿಯ ಆರಾಧನೆ ಆದಮೇಲೆ ಒಂದು 5ರಿಂದ 10 ನಿಮಿಷ ಧ್ಯಾನ ಮಾಡಿ. ಮನೆಯಲ್ಲೂ ಸಹ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಮುಂದೆ ಕೂತು ಒಂದು 10 ನಿಮಿಷ ಧ್ಯಾನ ಮಾಡಿ, ಪಾಸಿಟಿವ್ ಥಿಂಕಿಂಗಲ್ಲಿ ಕೂತು ಧ್ಯಾನ ಮಾಡಿ, ಎಲ್ಲನೂ ಒಳ್ಳೆಯದೇ ಆಗತ್ತೆ. ಮಾಲೆ ಹಾಕೊಳ್ಳೋದಕ್ಕಿಂತ ಮೊದಲು 5 ಜನ ಸೇರಿ ಗುರುಶಕ್ತಿಗೆ ಈ ಥರ ದೃಷ್ಟಿ ತೆಗೆದು ಬೊಟ್ಟಿಡ್ತಾರೆ. ಅದಾದಮೇಲೆ ಗುರುಶಕ್ತಿ ಒಂದು 5 ಜನನ ನಿಲ್ಲಿಸಿ ದೃಷ್ಟಿ ತೆಗೆದು ಅವರಿಗೆಲ್ಲ ಬೊಟ್ಟಿಟ್ಟು ಮಂಡಳಿ ಒಳಗಡೆ ಕರ್ಕೊಂಡೋಗಿ ಮಾಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಪ್ರತಿಯೊಬ್ಬರ ಮಾಲೆನೂ ಈ ಥರ ಅಡಿಗಳಾರಮ್ಮ ಅವರ ಫೋಟೋಗೆ ಹಾಕಿನೇ ದೇವಿ ಹತ್ರ ತೋರಿಸಿ ನಮಗೆ ಮಾಲೆನ ಹಾಕ್ತಾರೆ.
ಗುರುಶಕ್ತಿಗಳ ಮಾಲೆ ಹಾಕಬೇಕಾದ್ರೆ ಕೆಂಪು ವಸ್ತ್ರದವರಿಗೆ ಆಗಿರಬಹುದು, ಗುರುಶಕ್ತಿಗಳಿಗೆ ಆಗಿರಬಹುದು ಒಬ್ಬರೇ ಹಾಕ್ತಾರೆ. ಆದರೆ ಒಬ್ಬ ಗುರುಶಕ್ತಿಗೆ ಕೆಂಪು ವಸ್ತ್ರ ಹಾಕಿರೋರೇನಾದರೂ ಮಾಲೆ ಹಾಕಬೇಕು ಅಂತ ಇದ್ದರೆ 5 ಜನ ಕೆಂಪು ವಸ್ತ್ರಧಾರಿಯರು ಸೇರಿ ಅವರಿಗೆ ಮಾಲೆನ ಹಾಕ್ತಾರೆ. ದೇವಿಗೆ ಯಾಕೆ 3 ಸರಿ ದೇವ್ರ ಫೋಟೋಗೆ ಹೇಗೆ ತೋರಿಸ್ತಾರೆ ಮಾಲೆನ ಅಂತ ಹೇಳಿದ್ರೆ, ಆ ದೇವಿ ಬಂದು ಆ ಮಾಲೆಯಲ್ಲಿ ಆಹ್ವಾನೆಯಾಗಿ ಶಕ್ತಿನ ತುಂಬ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ದೇವರಿಗೆ ತೋರಿಸಿ ಅವರು ಸುತ್ತ 3 ಸುತ್ತು ಬಂದು ಒಂದು ಮಾಲೆನ ಧರಿಸ್ತಾರೆ ಅವರಿಗೆ. ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ 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 ಓಂ ಶಕ್ತಿ. ಮಾಲೆ ಎಲ್ಲ ಹಾಕಿದ್ದ ಮೇಲೆ ಎಲ್ಲರಿಗೂ ಸೇರಿ ಒಂದು ದೃಷ್ಟಿನ ತೆಗಿತಾರೆ. ಮಾಲೆ ಧರಿಸಿರುವಂತಹ ಶಕ್ತಿಗಳು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ತುಂಬ ಉತ್ತಮ.